ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಜಸ್ಟ್ ನಾವು. ಸೊ ಗೈಸ್, ತಮ್ಮಲ್ಲಿ ನೋಡ್ಕೊಂಡ್ ಬಂದಿರ್ತೀರ ಏನ್ ಮಾಡ್ತಾ ಇದೀವಿ ಇವತ್ತು ನಾವು ಡಿಫ್ರೆಂಟ್ ಆಗಿರೋ ಕೊರಿಯನ್ ಫುಡ್ ನ ಟ್ರೈ ಮಾಡ್ತಾ ಇದೀವಿ. ಇವ್ರಿಗಂತೂ ಸರಿ ಇಷ್ಟ ಕೊರಿಯನ್ ಫುಡ್. ಕೆ ಡ್ರಾಮಾ ನೋಡಿ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಕೊರಿಯನ್ ಫುಡ್ ಅಂತ. ಸೊ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಏನ್ ಆರ್ಡರ್ ಮಾಡೋಣ? ರಾಮೆನ್ ಅಂತೂ ಫಸ್ಟ್ ಬೇಕೇ ಬೇಕು. ಎಲ್ರು ಕೇಳಿರ್ತಾರೆ ರಾಮೆನ್ ಅನ್ನೋ ವರ್ಡ್. ಒಂದು ರಾಮೆನ್ ಇಸ್ ಫಿಕ್ಸ್. ಮತ್ತೆ ಬೋಬಾಟಿ ಟ್ರೈ ಮಾಡ್ಬೇಕು ಗೈಸ್. ನಾನು ನೋಡ್ಬೇಕು ಬೋಬಾಟಿ ಅಂದ್ರೆ ಏನು ಅಂತ. ನಾನು ಟ್ರೈ ಮಾಡಿಲ್ಲ, ನೋಡೋಣ ಅದ್ ಹೆಂಗಿರುತ್ತೆ ಬೋಬಾಟಿ. ಸ್ಟಾರ್ಟರ್ಸ್ ಒಂದೆಲ್ಲ ಆರ್ಡರ್ ಮಾಡ್ತೀನಿ. ಸರಿ ಬ್ಯಾಟಿಂಗ್ ಮಾಡೋದೇ. ವೇಟ್ ಮಾಡ್ತಾ ಇದೀನಿ, ಎಕ್ಸೈಟ್ ಆಗಿದ್ದೀನಿ, ಯಾಕಂದ್ರೆ ಕೊರಿಯನ್ ಫುಡ್ ಅದಕ್ಕೆ. ಸೊ ಗೈಸ್, ಆರ್ಡರ್ ಮಾಡಿ ಬಂದಿದ್ವಿ. ಏನೇನು ಆರ್ಡರ್ ಮಾಡಿದ್ವಿ ಮೇಡಮ್? ಸೊ ಈಗ ಆಕ್ಚುಲಿ ರಾಮೆನ್ ಆರ್ಡರ್ ಮಾಡಿದ್ವಿ. ರಾಮೆನ್ ಬಂದಿದೆ, ಇಲ್ಲಿ ತೋರಿಸ್ತೀವಿ. ಬೋಬಾಟಿ, ಸ್ಟ್ರಾಬೆರಿ, ಕಾರ್ನ್ ಡಾಗ್ ಒಂದು ಆರ್ಡರ್ ಮಾಡಿದ್ವಿ. ಮತ್ತೆ ಇನ್ನೊಂದು ಬುಲ್ಡಾಗ್ ಫೈರ್ ವಿಂಗ್ಸ್. ಬುಲ್ಡಾಗ್ ಅಂತ ಹೇಳಿ ನನಗೆ ನಿಜ ಏನಂತ ಗೊತ್ತಿಲ್ಲ. ಫ್ಲೇವರ್ ನನ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ, ಮತ್ತೆ ಒಂದ್ಸತಿ ತಿಂದಿದ್ದೀನಿ, ಇಷ್ಟ. ಸೊ ಅದಕ್ಕೆ ಬುಲ್ಡಾಗ್ ಅಂತ ಹೆಸರು ಇದ್ದಿದ್ದಕ್ಕೆ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ. ಸೊ ಸದ್ಯಕ್ಕೆ 4 ಐಟಮ್ ಆರ್ಡರ್ ಮಾಡಿದೀವಿ. ತಿಂದಿ ಹೊಟ್ಟೆ ತುಂಬಿಲ್ಲ ಅಂದ್ರೆ ಇನ್ನು ಆರ್ಡರ್ ಮಾಡ್ತೀವಿ. ಸೊ ಗೈಸ್, ರಾಮೆನ್ ಬಂದಿದೆ, ಕಾರ್ನ್ ಡಾಗ್ ಬಂದಿದೆ, ಬೋಬಾಟಿ ಬಂದಿದೆ, ಇನ್ನೊಂದು ಐಟಮ್ ಬರ್ಬೇಕು. ಎಕ್ಸೈಟೆಡ್? ವೆರಿ ಎಕ್ಸೈಟೆಡ್. ಸ್ಟಾರ್ಟ್ ಮಾಡೋಣ. ಇವತ್ತು ಚಾಪ್ಸ್ಟಿಕ್ ಅಲ್ಲಿ ಟ್ರೈ ಮಾಡೋಣ. ನಾನು ದೇವರನ್ನ ತಿನ್ನಕ್ ಬರಲ್ಲ ಚಾಪ್ಸ್ಟಿಕ್ ಅಲ್ಲಿ. ಮೇಘನ ಹೇಳ್ಕೊಡ್ಬೇಕು. ಒಂದ್ಸತಿ ಸುಮ್ನೆ ಟ್ರೈ ಮಾಡಿದೀನಿ, ಆದ್ರೆ ಏನ್ ಅಷ್ಟಲ್ಲ ಚೆನ್ನಾಗಲ್ಲ, ಸುಮ್ನೆ ತಿನ್ನಕ್ ಬರಲ್ಲ. ಹಿಂಗ್ ತಗೊಳ್ಳಿ, ಮುರಿರಿ, ಇದೊಂದು ಬರುತ್ತೆ. ಮುದ್ದಾದ್ಮೇಲೆ ತಿನ್ನಕ್ ಬರ್ಬೇಕು. ಏನ್ ಗೈಸ್, ಮೇಲೆ ಒಂದು ಪೆನ್ ತರ ಇಟ್ಕೊಳ್ಳಿ, ಕೆಳಗೆ ಇಟ್ಕೊಳ್ಳಿ. ತಿನ್ನಕ್ ಬರ್ದೇ ಇರೋರ್ಗೆ ಫೋರ್ಕ್ ಕೊಟ್ಟವ್ರೆ. ನೋಡೋಣ ಗೈಸ್, ರಾಮೆನ್ ಅಂದಿ ರಾಮೆನ್ ಹೆಂಗಿರುತ್ತೆ ನೋಡ್ಬೇಕು. ಫಸ್ಟ್ ಮಿಕ್ಸ್ ಮಾಡ್ಬೇಕು. ಏನಿದು? ರಾಮೆನ್ ಸೀವೀಡ್ ಎಲ್ಲ ಹಾಕೋರೆ. ಸೀವೀಡ್ ಅಂದ್ರೆ ಇದು ಪಾಚಿ ಗೈಸ್. ಹಿಂಗ್ ತಗೋಬೇಕು. ಬುಲ್ಡಾಗ್ ವಿಂಗ್ಸ್ ಕೂಡ ಬಂದಿದೆ, ನೋಡ್ಕೊಂಬಿಡಿ. ಫಸ್ಟ್ ರಾಮೆನ್ ತಿನ್ನಕ್ಕಿಂತ ಮುಂಚೆ ಸೂಪ್ ಕುಡಿಬೇಕು, ಅದೇ ರಿಯಲ್ ಫ್ಲೇವರ್. ಸೂಪ್ ಸಾಕಾಗಿದೆ. ಹೆಂಗಿದೆ ಮೇಡಮ್? ಬುಲ್ಡಾಗ್ ಘಾಟು. ನಮ್ಗೆ ಸೂಪ್ ಹೆವಿ ಇಷ್ಟ ಆಯ್ತು. ಸೂಪ್ ಚೆನ್ನಾಗಿದೆ, ನನಗೆ ಸೂಪ್ ಕುಡ್ದಿಲ್ಲ. ನನಗೇನೋ ಹೇಳ್ತದೆ ಕೆಮ್ತಾ ಇದ್ದಾಳೆ ಅಂತ. ಗೊತ್ತಾಯ್ತಾ ಘಾಟಿ ಏನಕ್ಕೆ ಅಂತ? ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಗೈಸ್. ನಮ್ಗೆ ಆಗಲ್ಲ. ಹೋಗ್ ತಗೊಳ್ಳೋಣ. ಚಿಕನ್ ಚೆನ್ನಾಗಿದೆ ಒಂಥರ. ಫ್ಲೇವರ್ ಚೆನ್ನಾಗಿ ಬಂದಿದೆ. ಫ್ಲೇವರ್ ಚೆನ್ನಾಗಿದೆ. ಬಟ್ ಏನಂದ್ರೆ ಸೂಪ್ ಇಲ್ಲದೆ ಬರೀ ನೂಡಲ್ಸ್ ತಿಂತಿದ್ರೆ ಸ್ವಲ್ಪ ಸಪ್ಪೆ ಅನಿಸ್ತದೆ. ಸೂಪ್ ಜೊತೆಗೆ ತಿನ್ಬೇಕು, ಅವಾಗ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಬೇರೆ ತರನೇ ಮಾಡ್ತಿದ್ದೆ. ಮನೇಲಿ ರಾಮೆನ್ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಗೆ ಚೆನ್ನಾಗಿದೆ ಗೈಸ್. ಬಟ್ ಮನೆಯಲ್ಲಿ ನಾರ್ಮಲ್ ಬುಲ್ಡಾಗ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಅದಕ್ಕೆ ಬೇಡ, ಸ್ಪೂನಲ್ಲಿ ತಿಂತೀನಿ ನಾನು. ಇದು ನೂಡಲ್ಸ್, ಇದು ಎಗ್, ಚಿಕನ್ ಒಳಗಿದೆ, ತರಕಾರಿ ಇಷ್ಟೆಲ್ಲ ಹಾಕಿರ್ತಾರೆ. ಎಗ್ ಟ್ರೈ ಮಾಡೋಣ ಹೆಂಗಿದೆ. ಸೊ ಗೈಸ್, ಎಗ್ ನಾರ್ಮಲ್ ಮನೇಲಿ ಹೆಂಗ್ ಬೇಯಿಸ್ತೀರ ಹಂಗೆ ಇದೆ. ನಾನು ಸೂಪ್ ತಿಂತೀನಿ, ನೀನು ನೂಡಲ್ಸ್ ತಿನ್ನ. ಸೂಪ್ ಚಿಕನ್ ಪಾಚಿ ಇದೆ. ನಂಗೆ ಫ್ಲೇವರ್ ಇಷ್ಟ ಆಗಲ್ಲ ಗೈಸ್. ಅದು ಸೀವೀಡು, ನನ್ಗೂ ಅಷ್ಟು ಇಷ್ಟ ಆಗಲ್ಲ. ನಂಗೆ ಹಾಕ್ತಾರೆ ಅಂತ ಗೊತ್ತಿದ್ದಿಲ್ಲ, ಹಾಕ್ತಾರೆ ಅಂತ ಹೇಳಿದ್ರೆ ಹಾಕ್ತೀರಿ ಅಂತ ಹೇಳ್ಬೇಕು. ನೋಡಿ, ಇದೆ ಸೀವೀಡ್ ಅಂದ್ರೆ. ತರಕಾರಿ ತಿನ್ನೋಣ? ನೀನ್ ತಿನ್ಕೋ, ನಾನು ಹೆಲ್ದಿ ಎಲ್ಲ ತಿನ್ನಲ್ಲ. ಸೊಪ್ಪು ದನ ಫೀಲ್ ಆಗ್ತಾ ಇದ್ದಾನೆ. ಕಾರ್ನ್ ಡಾಗ್ ವೇಟ್ ಮಾಡ್ತಾ ಇದ್ದೀನಿ ನಾನು ಅವಾಗಿಂದ. ಗೈಸ್, ಕಾರ್ನ್ ಡಾಗ್ ನಾವು ಹಾಫ್ ಚೀಸು ಹಾಫ್ ಚಿಕನ್ ತಗೊಂಡಿರೋದು. ಐ ಥಿಂಕ್ ಇದು ಪೊಟ್ಯಾಟೊ ಮೇಲೆ ಪೊಟ್ಯಾಟೊ ಹಾಕಿದ್ದಾರೆ, ಮತ್ತೆ ಮೇಯೋನೀಸ್. ಫಸ್ಟ್ ಬೈಟ್ ನಾನೇ. ಚೀಸ್ ಬರ್ತಾ ಇದೆ, ಸೈಡ್ ತರಿಸ್ಬೇಕು ನೀನು. ಗೈಸ್, ಏನಿದು? ನಾವು ಟ್ರೈ ಮಾಡೋಣ ಗೈಸ್. ನೋಡೋಣ. ನನಗೆ ದೇವರನ್ನೇ ನೋಡಿದ್ರೆ ತಿನ್ನಕ್ ಮನ್ಸು ಬರ್ತಾ ಇಲ್ಲ. ನೋಡ್ಕೊಳ್ಳು, ಮನ್ಸು ಬರ್ತಾ ಇಲ್ಲ ಅಂದ್ರೆ ಮನ್ಸು ಮಾಡಿ ತಿಂತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ತಿನ್ನಕ್ ಮನ್ಸು ಬರ್ತಿಲ್ಲ ಅಂತ. ಇಷ್ಟ ಆಗಿಲ್ಲ? ನಂಗೆ ಇಷ್ಟ ಆಯ್ತಪ್ಪ. ನನ್ಗೇನಾಯ್ತು ಗೊತ್ತಾ, ಇವಾಗ ಖುಷಿ ಆಯ್ತು. ಯಾಕಂದ್ರೆ ನನಗೆ ಫುಲ್ ಕಾರ್ನ್ ಡಾಗ್ ತಿನ್ನಕ್ ಅದು ಸಿಗುತ್ತೆ. ಚೆನ್ನಾಗಿಲ್ಲ, ನನ್ಗೆ ಇಷ್ಟ ಆಗಿಲ್ಲ ಅಂತ ಫ್ಲೇವರ್. ಸೊ ಇವಾಗ ಚಿಕನ್ ಟ್ರೈ ಮಾಡೋಣ. ಸೊ ಫಸ್ಟ್ ಇದು ಮೊದಲ ಚೀಸ್ ಇತ್ತು, ಇವಾಗ ಚಿಕನ್ ಕಾಣಿಸ್ತಾ ಗೊತ್ತಾ.
ಇದಾರು ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ನೀನ್ ತಿಂದಿಲ್ಲ ಅಂದ್ರೆ ನಂಗೆ ಖುಷಿ. ಇದು ಹೆಂಗಿದೆ ಅಂದ್ರೆ ಹೊರಗಡೆ ತಿನ್ನಕ್ಕಾಗ್ದೆ ಬಿಡಕ್ಕಾಗ್ದೆ ಸೆಂಟ್ರಲಿ ಏನಿಲ್ಲ, ಚೆನ್ನಾಗಿದೆ. ಇವಳೆ ತಿನ್ಲಿ ಬಿಡಿ, ಎಷ್ಟು ಚೆನ್ನಾಗಿರ್ಲಿ. ಗೈಸ್, ಬೋಬಾ ಟ್ರೈ ಮಾಡೋಣ ಈಗ. ಸ್ಟ್ರಾಬೆರಿ ಬೋಬಾ. ಅವಳು ಸ್ಟ್ರಾಬೆರಿ ಬೋಬಾ ಟ್ರೈ ಮಾಡ್ಲಿ. ನಾನು ಇದು ಏನಿದೆ ಬುಲ್ಡಾಗ್ ಚಿಕನ್ ವಿಂಗ್ಸ್. ಇಬ್ರಿಗೂ ಇಷ್ಟ. ಯೂಶಲಿ ಚಿಕನ್ ವಿಂಗ್ಸ್ ಅಂದ್ರೆ ಇಬ್ರಿಗೂ ಇಷ್ಟ. ಹೈ ಎಕ್ಸ್ಪೆಕ್ಟೇಷನ್ಸ್. ಚಿಕನ್ ವಿಂಗ್ಸ್. ನಾಟ್ ಬ್ಯಾಡ್, ಚೆನ್ನಾಗಿದೆ. ಫ್ಲೇವರ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಬೆಂಕಿ ಗೈಸ್. ದಿಸ್ ಇಸ್ ಆಲ್ಸೋ ಗುಡ್. ಅಂದ್ರೆ ಏನಂದ್ರೆ ನಾರ್ಮಲ್ ಸ್ಟ್ರಾಬೆರಿ ಟೇಸ್ಟ್ ಬರುತ್ತಲ್ಲ, ನಾನು ಇವಾಗ ವಿಂಗ್ಸ್ ಟ್ರೈ ಮಾಡ್ತೀನಿ. ಖಾರ ಹೆವಿ ಇದೆ. ಇಟ್ಸ್ ಗುಡ್, ಚೆನ್ನಾಗಿದೆ. ಸ್ವಲ್ಪ ಮಸಾಲೆ ಅನಿಸ್ತದೆ ಇವಾಗ. ಅದೇ ನಾನು ಇವಾಗ ಬೋಬಾ ಟೀ ಟ್ರೈ ಮಾಡ್ತೀನಿ. ಬೋಬಾದು ಸೆಂಟ್ರಲ್ ಒಂದು ವಾಟರ್ ಬಲೂನ್ ತರ ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ, ಚೆನ್ನಾಗಿದೆ. ಸ್ಯಾಟಿಸ್ಫೈಯಿಂಗ್ ಹೊಡೆಯಕ್ಕೆ. ಟಚ್ದೇ ಹೊಡೆದೋಗುತ್ತೆ. ಬೋಬಾ ಟೀ ಒಳಗೆ ಇದಿರುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಹೊಡೆದೋಗುತ್ತೆ. ನಾಟ್ ಟೂ ಗುಡ್, ನಾಟ್ ಟೂ ಬ್ಯಾಡ್, ಆವರೇಜ್, ಚೆನ್ನಾಗಿದೆ. ಟ್ರೈ ಮಾಡ್ಬೋದು. ನಂಗೆ ಇಷ್ಟ ಆಯ್ತು. ನಂಗೆ ಸ್ವೀಟ್ ಸ್ವಲ್ಪ ಇದ್ರೆ ಇಷ್ಟ ಆಗುತ್ತೆ. ಆಕ್ಚುಲಿ ಖಾರ ಮಗೆ ಖಾರ ಹೆವಿ ಇದೆ. ಆಕ್ಚುಲಿ ನನ್ ಬುಲ್ಡಾಗ್ ವಿಂಗ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ಮಸಾಲೆ ಜಾಸ್ತಿ ಆಗೋಯ್ತು. ತಿಂದ್ರೆ ಬರೀ ಮಸಾಲ ಅನ್ಸ್ಬಾರ್ದು. ಚಾಪ್ಸ್ಟಿಕಲ್ ತಿನ್ನೋಣ, ಟ್ರೈ ಮಾಡೋಣ. ಹಿಂಗೆ ಎತ್ತದೆ ಸಕ್ಸಸ್ಫುಲಿ ಆಗಿ ಕಲ್ತ್ಬಿಟ್ಟೆ ಅಷ್ಟೇ. ಇದು ವಿಂಗ್ಸ್ ಅಂತ ಹೆವಿ ಖಾರ ಇದೆ ಗೈಸ್. ಸಿಂಗಲ್ ಲಿಕ್ಕಿಂಗ್ ಡಿಲಿಷಿಯಸ್. ನೀವು ಅನ್ಕೊಂತಾ ಇರ್ಬೋದು ಖಾರ ಇದ್ರೆ ಏನಕ್ಕೆ ತಿಂತವ್ರೆ ಅಂತ. ಅದೇ ಮಜಾ ಗೈಸ್. ಖಾರ ಇರ್ಬೇಕು, ಅಂತಕ್ಕೂ ತಿಂತಾ ಇರ್ಬೇಕು, ಅವಾಗ್ಲೇ ಮಜಾ. ಯಾರು ನೆಸ್ಸಿಂದು ಕೊರಿಯನ್ದು ರಾಮೆನ್ ಟ್ರೈ ಮಾಡಿದ್ರೆ ಹೇಳಿ, ಕಮೆಂಟ್ ಮಾಡಿ. ಬಿಕಾಸ್ ಕೊರಿಯನ್ ನೆಸ್ಸಿನ್ ಯಾರ್ಯಾರು ಟ್ರೈ ಮಾಡಿದ್ರೆ ಕಮೆಂಟ್ ಹಾಕಿ. ಬಿಕಾಸ್ ನನಗೆ ಕಂಫರ್ಟ್ ಫುಡ್ ಏನಾದ್ರೂ ತಿನ್ಬೇಕು ಖಾರ ಅಂದ್ರೆ ಅದನ್ನೇ ತಿನ್ನೋದು. ನನಗೆ ಕಂಫರ್ಟ್ ಫುಡ್ ಕರ್ಡ್ ರೈಸ್. ಬಟ್ಲೆ ಎಷ್ಟು ಚೆನ್ನಾಗಿದೆ. ಮನೆ ಎತ್ಕೊಂಡು ಹೋಗೋಣ. ನಾನು ರಾಮೆನ್ ತಿನ್ಬೇಕು ಅನ್ಸಾಗಲ್ಲ, ಈ ಬಟ್ಲ ತಿಂತೀನಿ ಅವಾಗ. ಅಷ್ಟೇ ಎಲ್ಲ ಟೇಸ್ಟ್ ಮಾಡಿದ್ವಿ, ನಾವು ಬಂದಿದ್ದಲ್ಲ. ಸೊ ನೀವು ಡಿಫ್ರೆಂಟ್ ಆಗಿ ಡೈಲಿ ಒಂದೇ ತಿಂದಿ ಬೋರ್ ಆಗಿದ್ರೆ ಇದೆಲ್ಲ ರೆಸ್ಟೋರೆಂಟ್ ಬಂದು ಟ್ರೈ ಮಾಡ್ಬೋದು. ಪ್ರೈಸ್ ಅಂತ ಅಫೋರ್ಡಬಲ್ ಆಗಿದೆ. ಸ್ಪೈಸಿ ಇಷ್ಟ ಆದವ್ರಿಗಂತೂ ಹೆವಿ ಇಷ್ಟ ಆಗುತ್ತೆ. ನಿಮ್ಮೆಲ್ಲ ಹೊಟ್ಟೆ ಉರಿತಾ ಇರುತ್ತಲ್ಲ, ನನ್ನ ಮಕ್ಳು ಇದ್ದು ತಿಂತಾ ಇದಾರೆ ಆಚೆ ಹೋಗಿ ಅಂತ. ಗೈಸ್ ಅದ್ರ ಏನ್ ಗೊತ್ತಾ ಭಯ, ಅದೆಲ್ಲ ತಿನ್ಬಿಟ್ಟು ಬೆಳಗ್ಗೆ ಎದ್ದು ಕಷ್ಟ ಆಗುತ್ತೆ ಗೈಸ್. ಏನು ಪಾಚಿ ಆಗ್ತಾರೆ ಗೊತ್ತಾಗಲ್ಲಪ್ಪ ಇದ್ರಲ್ಲಿ. ಫೈನಲಿ ನಾವು ರೇಟ್ ಮಾಡ್ತಾ ಇದೀವಿ. ಫಸ್ಟ್ ರಾಮೆನ್ ರೇಟ್ ಮಾಡೋಣ. 10ಗೆ ಎಷ್ಟು ಕೊಡ್ತೀರಾ ರಾಮೆನ್ಗೆ? ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ, ಸೊ 7.5 ಕೊಡ್ತೀನಿ. ನಂದಷ್ಟೇ ರಾಮೆನ್ 7. 10ಗೆ 7 ರಾಮೆನ್. ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ತಿಂತ ಇವಾಗ ಸ್ವಲ್ಪ ಮ್ಯಾಗಿ ತಿನ್ನಂಗ್ ಅನಿಸ್ತಾ ಇದೆ. ಮ್ಯಾಗಿ ಫ್ಲೇವರ್ ಬರ್ತಾ ಇದೆ. ಏನಕ್ಕೆ? ಕಾರ್ನ್ ಡಾಗ್ ಎಷ್ಟು ರೇಟ್ ಮಾಡ್ತೀಯಾ? ಕಾರ್ನ್ ಡಾಗ್ ನನಗೆ ಇಷ್ಟ ಆಯ್ತು, ಸೊ 7.5. ಇದನ್ನು 7.5 ಕೊಡ್ತೀನಿ. ಬಿಕಾಸ್ ಇವನಿಗೆ ಇಷ್ಟ ಆಗಿಲ್ಲ, ಗೊತ್ತಿಲ್ಲ ನನಗೆ. ಚೀಸು ಆ ಥರ ಎಲ್ಲ ಇದ್ದರೆ ನನಗೆ, ಮೇಯೋನೀಸು ಚೀಸು ಆ ಥರ ಎಲ್ಲ ಇದ್ರೆ ಹೆಂಗೆ ಇದ್ರು ಸ್ವಲ್ಪ ಇಷ್ಟಪಡ್ತಿರ್ತೀನಿ. ಇಲ್ಲೋದ್ರು ಅಷ್ಟೇ ಗೈಸ್, ಕಾಂಡಾಗ್ ಅದೇ ನನ್ಗೆ ಇಷ್ಟನೇ ಆಗಲ್ಲ. ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಚೆನ್ನಾಗಿರುತ್ತೆ ಅಂತ. ಸೊ ನಂದು ಬಂದ್ಬಿಟ್ಟು 2 ಕಾಂಡಾಗ್. ಇಷ್ಟ ಆಗಿಲ್ಲ ಗೈಸ್ ನನಗೆ. ಅಷ್ಟು ವರ್ಷ ಆಗಲ್ಲ, ಏನಿದ್ದಿಲ್ಲ ಗೈಸ್. ನೆಕ್ಸ್ಟ್ ಬುಲ್ಡಾಗ್ ಚಿಕನ್ ವಿಂಗ್ಸ್ ಎಷ್ಟು ಕೊಡ್ತೀಯಾ? ನಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಸೊ ಐ ವಿಲ್ ಗಿವ್ 5. ಮೇಲೆ ಆ ಸಾಸ್ ಅದೆಲ್ಲ ತಿಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅಲ್ಲಿ ಟೇಸ್ಟ್ ಚೆನ್ನಾಗಿದೆ ಒಂಥರ, ಬಟ್ ಜಾಸ್ತಿ ಮಸಾಲ ಫ್ಲೇವರ್ ಬಂದಿದ್ದಕ್ಕೆ ನನ್ಗೆ ಒಂದೇ ತಿನ್ನಕ್ಕಾಗಿಲ್ಲ, ಅದನ್ನೇ ತಿನ್ನಕ್ಕಾಗಿಲ್ಲ. ನಂದು 7.5 ಚೆನ್ನಾಗಿತ್ತು. ನನಗೆ ಚಿಕನ್ ವಿಂಗ್ಸ್ ಯೂಶಲಿ ಇಷ್ಟ. ಅಂದ್ರೆ ಇವ್ರು ಹೇಳ್ದಂಗೆ ಹೆವಿ ಮಸಾಲೆ ಹೆವಿ ಖಾರ ಇತ್ತು. ನಿಮ್ಗೆ ಇಷ್ಟ ಅಂದ್ರೆ ಒಬ್ಬರಿಗೆ ಇಷ್ಟ ಆಗುತ್ತೆ. ಅದು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ಬರು ಟೇಸ್ಟ್ ಡಿಫ್ರೆಂಟ್ ಅಲ್ಲ. ಅವಳಿಗೆ ಇಷ್ಟ ನನ್ಗೆ ಇಷ್ಟ ಬೇಕಂತಲ್ಲ, ನನಗೆ ಇಷ್ಟ ಬಂದು ಅವಳಿಗೆ ಇಷ್ಟ ಬೇಕಂತ ಇಲ್ಲ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬೋಬಾ ಟೀ 8.5. ನಾನು 7.5. ಚೆನ್ನಾಗಿದೆ. ಚೆನ್ನಾಗಿದೆ. ಟೈಮ್ ಪಾಸ್ ವಾವ್ ಅನ್ನೋ ತರ ಏನಿಲ್ಲ, ಟ್ರೈ ಮಾಡ್ಬೋದು. ಬಟ್ ಕೆಡ್ದಾಗಿಲ್ಲ, ಅದಕ್ಕೋಸ್ಕರನೇ 8.5 ಕೊಡ್ತಾರೆ ಅದು. ಸೊ ಗೈಸ್ ಇದು ನಮ್ಮ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್.